ಕೂಡ ಬಹಳ ಸಂತೋಷದಿಂದ ದೇವರಿಗೆ ನಮಸ್ಕಾರವನ್ನ ಮಾಡಿ ದೇವರ ಪೂಜೆಯ ಪ್ರಸಾದವನ್ನು ಸ್ವೀಕರಿಸಿ ಬಳಿಕ ಜಲಪಾನವನ್ನ ಮಾಡಿ ಆ ದಿವಸ ಸೌದೆ ಮಾರದ ಹಡದಲ್ಲಿ ಸತ್ಯನಾರಾಯಣ ಪೂಜೆ ಮಾಡುತ್ತೇನೆ ಅಂತ ಹೇಳಿ ಸಂಕಲ್ಪವನ್ನ ಮಾಡಿ ದೇವರನ್ನ ಮನಸ್ಸಿನಲ್ಲಿ ಧ್ಯಾನಿಸುತ್ತಾ ಪಟ್ಟಣದ ಕಡೆಗೆ ವ್ಯಾಪಾರಕ್ಕೆ ಹೊರಟು ಆ ದಿವಸ ದೇವರ ಅನುಗ್ರಹದಿಂದ ಬಹಳ ಎರಡರಷ್ಟು ಲಾಭವನ್ನ ಪಡೆದು ವ್ಯಾಪಾರದಲ್ಲಿ ಎರಡರಷ್ಟು ಲಾಭವನ್ನ ಪಡೆದರು. ನಂತರ ಬಹಳ ಸಂತೋಷದಿಂದ ಚೆನ್ನಾಗಿ ಪಕ್ವವಾಗಿರುವ ಬಾಳೆಹಣ್ಣು, ಸಕ್ಕರೆ, ತುಪ್ಪ, ಹಾಲು, ಗೋಧಿ ಹಿಟ್ಟು ಇವೆಲ್ಲವನ್ನು ಒಂದಕ್ಕಾಗಿ ಸೇರಿದಂತೆ ತೆಗೆದುಕೊಂಡು ತನ್ನ ಮನೆಯನ್ನ ಸೇರಿ ಬಂಧುಗಳನ್ನೆಲ್ಲ ಕರೆಸಿ ವಿದ್ಯುಕ್ತವಾಗಿ ಸತ್ಯನಾರಾಯಣ ಪೂಜೆಯನ್ನ ಮಾಡಿದರು. ಈ ವ್ರತದ